ನೀವು ವಿಡಿಯೋ ಕ್ರಿಯೇಟರ್ ಏನಾದ್ರೂ ಆಗಿದ್ರೆ ನಿಮ್ಗೆ ಮ್ಯೂಸಿಕ್ ಎಲ್ಲ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೆ ಫ್ರೀ ಆಗಿ ಎಲ್ಲಿ ಮ್ಯೂಸಿಕ್ ಸಿಗುತ್ತೆ? ಬೇರೆಯವರ ಮ್ಯೂಸಿಕ್ ನ ಕಾಪಿ ಮಾಡ್ಕೊಳ್ಳೋದ್ರಿಂದ ನಿಮ್ ಕಾಪಿರೈಟ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಯಾವ ಮ್ಯೂಸಿಕ್ ನ ನಾವು ಯೂಸ್ ಮಾಡ್ಬೋದು, ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಮ್ಯೂಸಿಕ್ ಏನಾದ್ರು ಸಿಗ್ತಾವ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ರೆ, ಹೌದು, ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಮ್ಯೂಸಿಕ್ಸ್ ಗಳು ಸಿಗುತ್ತೆ. ಅದನ್ನ ನಿಮ್ಮ ವಿಡಿಯೋಗೆ ಆಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತ ಕಾಪಿ ರೈಟ್ಸ್ ಬರಲ್ಲ. ಅದಕ್ಕೆ ನಾನು ಯಾವ ರೀತಿ ಅದನ್ನ ಮಾಡೋದು, ಎಲ್ಲಿ ಹೋಗಿ ನಾವು ಚೆಕ್ ಮಾಡಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಲ್ಲಾನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನೋ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡರ್ನ ಹಾಕಿರ್ತೀನಿ. ಫಸ್ಟ್ ಗೂಗಲ್ ಹೋಗ್ಬೇಕು. ಗೂಗಲ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ ಸರ್ಚ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಇದೆ ಅಲ್ವಾ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಡೌನ್ ಬರಬೇಕಾಗುತ್ತೆ. ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಚಾನಲ್ ಕಸ್ಟಮೈಸೇಷನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದೆ ಅಲ್ವಾ, ಆಡಿಯೋ ಲೈಬ್ರರಿ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಗಿರುವಂತಹ ಮ್ಯೂಸಿಕ್ಸ್ ಇದೆ, ಸೌಂಡ್ ಎಫೆಕ್ಟ್ಸ್. ನೀವೇನಾದ್ರೂ ಬೇರೆ ಏನಾದ್ರೂ ಅನಿಮೇಷನ್ ಅಂತವೇನಾದ್ರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸೌಂಡ್ ಎಫೆಕ್ಟ್ಸ್ ಬೇಕಾಗಿರುತ್ತಲ್ವಾ, ಅದನ್ನೆಲ್ಲ ನೀವು ಇದ್ರಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾಪಿ ರೈಟ್ಸ್ ಮಾತ್ರ ಬರಲ್ಲ. ಮ್ಯೂಸಿಕ್ ಅಲ್ಲಿ ಹೋಗ್ಬಿಟ್ಟು ನೀವಿಲ್ಲಿ ಸರ್ಚ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನು ಯಾವಾಗ್ಲೂ ಯಾವ ರೀತಿ ಸರ್ಚ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಮೂಡ್ ಅಂತ ಹೇಳಿ ಆಪ್ಷನ್ ಇದೆ ನೋಡಿ, ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೂಡ್ ಅಂತ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಆಂಗ್ರಿ ಇದೆ, ಬ್ರೈಟ್ ಇದೆ, ಕಾಮ್ ಇದೆ, ಡಾರ್ಕ್, ಡ್ರಾಮ್ಯಾಟಿಕ್, ಫಂಕಿ, ಹ್ಯಾಪಿ, ಇನ್ಸ್ಪಿರೇಷನಲ್, ರೊಮ್ಯಾಂಟಿಕ್, ಸ್ಯಾಡ್, ಇವೆಲ್ಲ ಆಪ್ಷನ್ಸ್ ಇದಾವೆ. ನಿಮ್ಗೆ ನಿಮ್ಮ ವಿಡಿಯೋಗೆ ಯಾವುದು ಸೆಟ್ ಆಗುತ್ತೆ, ನೀವು ಮಾಡ್ತಿರುವಂತ ವಿಡಿಯೋಗೆ, ನೀವೇನಾದ್ರೂ ಇವಾಗ ಕುಕಿಂಗ್ ಚಾನಲ್ ಮಾಡ್ತಾ ಇದ್ರೆ ಸ್ವಲ್ಪ ಕಾಮ್ ಆಗಿರುವಂತ ಮ್ಯೂಸಿಕ್ ಬೇಕಾಗಿರುತ್ತೆ, ಅಂತವನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೀವೇನಾದ್ರೂ ಡ್ಯಾನ್ಸ್ ಅಂತದ್ದೇನಾದ್ರೂ ಅದಕ್ಕೇನಾದ್ರೂ ಹಾಕ್ಬೇಕು, ಯಾವ್ದಾದ್ರು ಡಿಸ್ಕೋ ಟೈಪ್ ಏನಾದ್ರೂ ಹಾಕ್ಬೇಕು ಅಂತ ಹೇಳಿದ್ರೆ ಬ್ರೈಟ್ ಆಗಿರೋದು, ಆಮೇಲೆ ಹ್ಯಾಪಿ ಆಗಿರೋದು ಅಂತದ್ದೇನಾದ್ರೂ ಹಾಕ್ಬೋದು. ಇನ್ಸ್ಪಿರೇಷನಲ್ ಅಂತ ಹೇಳಿದ್ರೆ ನೀವೇನಾದ್ರೂ ಇವಾಗ ಒಂದ್ ಲೈನ್ ನ ಹೇಳ್ತಾ ಇರ್ತೀರಾ, ಇನ್ಸ್ಪಿರೇಷನ್ ಯಾರಿಗಾದ್ರೂ ನೀವು ಕೊಡ್ತಾ ಇರ್ತೀರಾ ಅಂತ ಹೇಳಿದ್ರೆ ಅವಾಗ ಈ ರೀತಿಯಾದಂತಹ ಸಾಂಗ್ ನ ಹಾಕ್ಬೋದು. ತುಂಬಾ ಬೇಜಾರಾದಾಗ ಸ್ಯಾಡ್ ಸಾಂಗ್ ನು ಹಾಕ್ಬೋದು. ಈ ರೀತಿ ನಿಮ್ಮ ಮ್ಯೂಸಿಕ್ಗೆ, ನಿಮ್ಮ ವಿಡಿಯೋಗೆ ಯಾವುದು ಸೆಟ್ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡಿ. ಇದೆಲ್ಲ ವಿಡಿಯೋದಲ್ಲಿ ನಾನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಇದ್ರೊಳಗಿದಾವೆ. ನಾನು ಆನ್ ದ ಫ್ಲಿಪ್ ಕ್ಲಿಕ್ ಮಾಡಿದೀನಿ. ಇದು ಕಾಮ್ ಆಗಿದೆ, ಮ್ಯೂಸಿಕ್ ಕಾಮ್ ಆಗಿದೆ. ಇದು ಸ್ಯಾಡ್ ಮ್ಯೂಸಿಕ್. ಸ್ಟ್ರೋಲು ಅದು ಹ್ಯಾಪಿ ಮ್ಯೂಸಿಕ್. ಆ ಟ್ಯೂನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಸ್ಯಾಡ್ ಮ್ಯೂಸಿಕ್, ಹ್ಯಾಪಿ ಮ್ಯೂಸಿಕ್ ಏನಂತ ಹೇಳಿ ಟ್ಯೂನ್ ಅಲ್ಲೇ ಗೊತ್ತಾಗುತ್ತಲ್ವಾ. ಅಲ್ಲಿ ನೀವು ಸೈಡ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಮೂಡ್ ಅಂತ ಇದೆ ನೋಡಿ, ಸೈಡ್ ಅಲ್ಲಿ ಕಾಮ್, ಸ್ಯಾಡ್, ಹ್ಯಾಪಿ ಅದೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದಾದ್ರು ಮ್ಯೂಸಿಕ್ ಇಷ್ಟ ಆಗಿದ್ರೆ ನೀವಿಲ್ಲಿ ಸ್ಟಾರ್ಟ್ ಅಂತ ಇದೆ ಅಲ್ವಾ, ನಿಮ್ಗೆ ಯಾವ್ದು ಮ್ಯೂಸಿಕ್ ಇಷ್ಟ ಆಗಿದ್ಯೋ ಅಲ್ಲಿ ಆನ್ ಮಾಡಿ ಇಟ್ಕೊಳ್ಬಹುದು. ಅಲ್ಲಿ ಸ್ಟಾರ್ ಹಾಕಿಟ್ಕೊಂಡು ನಿಮ್ ಫೇವ್ರೇಟ್ ಅಲ್ಲಿ ನೆಕ್ಸ್ಟ್ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಕಾದ್ರೆ ಇಟ್ಕೊಳ್ಬಹುದು. ಡೌನ್ಲೋಡ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ನೋಡಿ, ಲಾಸ್ಟ್ ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಫೈಲು ಡೌನ್ಲೋಡ್ ಆಗುತ್ತೆ. ನಿಮ್ ಮ್ಯೂಸಿಕ್ ಫೈಲ್ಗೆ ಅದು ಬರುತ್ತೆ. ಇದಿಷ್ಟು ನೀವು ವಿಡಿಯೋದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದೆ. ಮ್ಯೂಸಿಕ್ ನ ಯಾವ ರೀತಿ ಆಡ್ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ. ಇದನ್ನ ನೀವು ವಿಡಿಯೋದಲ್ಲಿ ನೀವೇನಾದ್ರೂ ಬೇರೆ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಆಡ್ ಮಾಡಿ. ಮ್ಯೂಸಿಕ್ ನ ಆಡ್ ಮಾಡೋದ್ರಿಂದ ಸ್ವಲ್ಪ ಸೌಂಡ್ ಕಡಿಮೆ ಇರ್ಲಿ, ನಿಮ್ಮ ವಾಯ್ಸ್ ಜಾಸ್ತಿ ಇರ್ಲಿ, ಸೌಂಡ್ ಕಡಿಮೆ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಮ್ಯೂಸಿಕ್ ಕೇಳೋದ್ರಿಂದ ನಿಮ್ಮ ವಾಯ್ಸ್ಗೆ ಅದು ತುಂಬಾ ಚೆನ್ನಾಗಿ ಸೆಟ್ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಜಾಸ್ತಿ ಮ್ಯೂಸಿಕ್ ನ ಆಡ್ ಮಾಡಿ, ಇದರಿಂದ ವ್ಯೂಸ್ ಬೇಗ ಬರುತ್ತೆ. ಯಾರಾದ್ರೂ ಹೆಡ್ಫೋನ್ ಎಲ್ಲ ಹಾಕೊಂಡು ಕೇಳ್ತಾ ಇರ್ತಾರಲ್ವಾ, ಅವರಿಗೆ ತುಂಬಾ ಒಂದು ಕಾಮ್ ಫೀಲಿಂಗ್ ಕೊಡುತ್ತೆ. ನೀವು ಮ್ಯೂಸಿಕ್ ನ ಆಡ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.